ಮಸ್ತಾನಿ ರೆಡಿ. ಎಷ್ಟು ಈಸಿಯಾಗಿ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕ್ಯೂಟ್ ಆಗಿದೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು, ಸೊ ಇವಾಗ ಪೋಲಾರ್ ಬಿಯರ್ನಲ್ಲಿ ಟ್ರೆಂಡಿಂಗ್ದು ಮ್ಯಾಂಗೋ ಸೀಸನ್ ಇರೋದ್ರಿಂದ ಟ್ರೆಂಡಿಂಗ್ ಆಗಿ ಒಂದು ನಡೀತಾ ಇದೆ. ಏನು ಹೇಳಿ, ಮ್ಯಾಂಗೋ ಮಸ್ತಾನಿ ಮತ್ತು ಮ್ಯಾಂಗೋ ಕುಲ್ಫಿ. ಸೊ ಇವೆರಡು ಫೇಮಸ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಇನ್ಸ್ಟಾಗ್ರಾಮ್ ಯಾರ್ದು ಓಪನ್ ಮಾಡಿದ್ರು ಅದೇನೆ. ಸೊ ಮ್ಯಾಂಗೋ ಕುಲ್ಫಿ ಕೊಡ್ಸು ಬಾ, ಮ್ಯಾಂಗೋ ಮಸ್ತಾನಿ ತಿನ್ನೋಣ ಬಾ, ಲೈಕ್ ಈ ಥರ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ. ಸೊ ನಾನು ಹೋಗಿ ತಿನ್ಕೊಂಡು ಬಂದೆ, ಸೀರಿಯಸ್ಲಿ ಟು ಬಿ ಫ್ರ್ಯಾಂಕ್. ನಾನು ಒಂದು 2-3 ಸರಿ ಹೋಗಿ ತಿನ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನನ್ನ ಮನೆಯಲ್ಲಿ ಮ್ಯಾಂಗೋಸ್ ಇದೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು, ಇಲ್ಲಿ ನೋಡಿ ಮ್ಯಾಂಗೋಸ್ ಇದೆ. ಒಂದು ನಿಮಿಷ ನಾನು ತೊಗೊಂಡು ಒಂದು ಕಡೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದಾವೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ನಾನೆಂತ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಇವಾಗ ಟ್ರೈ ಮಾಡೋದಕ್ಕೆ ಹೊರಟಿದ್ದೀನಿ. ಮೊಬೈಲ್ ಕೂತ್ಕೋ ಇಲ್ಲೇ, ಮೊಬೈಲ್ನ ಇಲ್ಲಿ ಕೂರಿಸಿದ್ದೀನಿ, ಇವಾಗ ಮಾತಾಡ್ತೀನಿ. ಸೊ ಮ್ಯಾಂಗೋಸ್ ಇದೆ, ಸಖತ್ತಾಗಿ ಬೇಗ ರೆಡಿ ಮಾಡೋಣ ಬನ್ನಿ. ಫಸ್ಟು ಮ್ಯಾಂಗೋಸ್ನ ತೊಳ್ಕೊತಾ ಇದ್ದೀನಿ. ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಉಪ್ಪಿನಲ್ಲಿ, ಉಪ್ಪಿನಲ್ಲಿ ಒಂದು 5 ನಿಮಿಷ ಎಲ್ಲ ಉಣ್ಣೆ ಹಾಕಿ ತೊಳೆದು ಇಟ್ಟಿದ್ದೀನಿ. ಇದು ಜಸ್ಟ್ ನಾರ್ಮಲ್ ವಿಡಿಯೋಸ್ ಫಾರ್ಮಾಲಿಟೀಸ್ಗೋಸ್ಕರ ತೊಳಿತಾ ಇದ್ದೀನಿ. ಸೊ ಫ್ರೆಶ್ ಮ್ಯಾಂಗೋಸ್ನ ತೊಳ್ಕೊಂಡಿದ್ದೀನಿ. ಈಗ ಮೊಬೈಲ್ನ ಇಲ್ಲೆಲ್ಲರೂ ರಿಪ್ಲೇಸ್ ಮಾಡ್ತೀನಿ. ಕಾಣಿಸ್ತೀನ? ಓಕೆ, ಕಾಣಿಸ್ತಿದ್ದೀನಿ. ಚಾಕು, ನನಗೆ ಮಣೆ ಸಿಕ್ಲಿಲ್ಲ. ಸೊ ಇದೇ ಚಪಾತಿ ಹೊತ್ತ ಮಣೆನ ತಗೋತಾ ಇದ್ದೀನಿ ಈಗ. ಅಮ್ಮ ಎಕ್ಸ್ಕ್ಯೂಸ್ ಮೀ, ಸಾರಿ. ಕಮೆಂಟ್ ಹಾಕ್ಬಿಡಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿದೆ. ಸೊ ಬರೀ ಬಟ್ಟೆ ಏನಾದ್ರೂ ಬಿಡಿಸ್ತಾ ಇರೋದೆ. ಸೊ ಇವಾಗ ಕುಯ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ಯೂಟ್ಯೂಬ್ನಲ್ಲಿ ಎಲ್ಲ ಬಂದ್ಬಿಟ್ಟು ಜನಗಳು ವಿಡಿಯೋ ಮಾಡ್ತಾರಲ್ಲ, ಇಲ್ಲದೇನೋ ಸ್ಟ್ಯಾಂಡ್ ಇಟ್ಕೊಂಡು ಇಲ್ಲಿ ಕುಯ್ಯೋದನ್ನೆಲ್ಲ ಕಟ್ ಮಾಡೋದು ಅಂತೆಲ್ಲ, ಆ ರೀತಿ ಮಾಡೋಕ್ಕಾಗುತ್ತೆ. ಎಕ್ವಿಪ್ಮೆಂಟ್ಸೇ ಇಲ್ಲ, ಅದಕ್ಕೆ ಹಂಗೆ ಮಾಡ್ಕೊತಾ ಇದ್ದೀನಿ. ಹುಳ ಏನಾದರೂ ಇದೆಯಾ ಚೆಕ್ ಮಾಡಿಬಿಡೋಣ ಗೈಸ್, ಯಾಕೆ ಬೇಕು. ಎಸ್, ರೀಲ್ಸ್ದಲ್ಲೇ ತೋರಿಸ್ತಾರಲ್ಲ ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನು ಮಾಡ್ತಾ ಇರ್ಲಿಲ್ಲ ಅಂತ ಅಂದಿದ್ರೆ ಹೆಂಗ್ ಬೇಕಂಗೆ ಕಟ್ ಮಾಡಿ ಹಾಕ್ಬಿಡ್ತಾ ಇದೆ. ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಕಲ್ಲ, ಅಂದ್ರೆ ತಮ್ಲೈನ್ಗೆ ಎಲ್ಲ ಫೋಟೋಸ್ ಬೇಕಲ್ಲ, ಅದಕ್ಕೆ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಹಣ್ಣಂತೂ ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಸುನಿಲ್ ಫ್ರೆಂಡ್ ಯಾರೋ ಕೊಟ್ರು ಇದನ್ನ ಅಂದ್ಬಿಟ್ಟು ಕಾಯಿನ ತಗೊಂಡ್ ಬಂದು ಕೊಟ್ಟು ಅದನ್ನ ವಾಡೆಗೆ ಹಾಕಿದ್ದು. ಸ್ವಲ್ಪ ಏನೋ ಆಗಿದೆ, ಬೇಡ ಅದು. ಓ ವಾವ್, ಸಕ್ಕತ್ತಾಗಿ ಬಂತಿದ್ದು. ಫೋಟೋ ತಗೊಳಕ್ ಚೆನ್ನಾಗಿದೆ. ಪ್ಲೇಟ್,
ಯಾರ್ಯಾರು ಮ್ಯಾಂಗೋ ಲವರ್ಸ್ ಇದ್ದೀರಾ? ಎಲ್ಲರಿಗೂ ಇಷ್ಟನೇ ಬಿಡಿ. ಸೀಸನ್ ಬಂದ ತಕ್ಷಣ ಮ್ಯಾಂಗೋ ಎಲ್ಲರೂ ತಗೊಂಡ್ ಬಂದು ಇಟ್ಕೊಳ್ಳೋದೆ. ತಿಂದು ಅದೇ ಫುಲ್ ಇದಾಗ್ಬಿಟ್ಟಿರ್ತೈತೆ. ದಿನಕ್ಕೊಂದು ಹಣ್ಣಾದ್ರೂ ತಿಂತಾ ಇರ್ತೀನಿ ನಾನಂತೂ. ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದೀನಲ್ವಾ, ಎಷ್ಟು ಚೆನ್ನಾಗಿ ಕಟ್ ಮಾಡಿದೀನಿ. ಚೆನ್ನಾಗಿ ಬಂದಿದೆ ಆಕ್ಚುಲ್ ಆಗಿ. ಸೊ ಸಾಕು, ಇವಾಗ ವಿಡಿಯೋದಲ್ಲಿ ತೋರಿಸಿದ್ ಸಾಕು. ಈಗ ಬೇಗ ಪಟಪಟ ಅಂತ ಅಂದ್ಬಿಟ್ಟು ಇದನ್ನ ರುಬ್ಬೋದಕ್ಕೆ ಹಾಕೊಂಡ್ಬಿಡೋಣ. ಇದು ನನ್ಗೆ ಅವರು ಪೋಲಾರ್ ಬಿಯರ್ ನಲ್ಲಿ ಕೊಡೋ ತರ ಪಲ್ಪಿಯಾಗಿ ಸಿಗ್ಬೇಕಲ್ಲ, ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನು ಕೂಡ ಸಪ್ರೇಟ್ ಆಗಿ ಇಟ್ಕೊಂತಾ ಇದ್ದೀನಿ. ಇನ್ನೂ ಒಂದು ಹಣ್ಣು ಕಟ್ ಮಾಡ್ಕೊಂಡ್ಬಿಡ್ತೀನಿ, ಸಾಕಾಗಲ್ಲ ಅದಕ್ಕೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನಾನು ಒಂದು ಪೋಲಾರ್ ಬಿಯರ್ ಇಟ್ಕೊಂಡ್ಬಿಡ್ಲಾ ಸುಮ್ಮನೆ, ಫ್ರಾಂಚೈಸಿ ತಗೊಂಡ್ಬಿಟ್ಟು. ನಾನೇ ಅಷ್ಟು ಸೀರಿಯಸ್ಲಿ ಗೈಸ್, ಎಷ್ಟು ಪ್ರಾಫಿಟ್ ಇದು ಇಲ್ವಾ ನನಗೆ ಗೊತ್ತಿಲ್ಲ, ಸಾರಿ. ಬಟ್ ಕ್ರೌಡ್ ಅಂತೂ ಯಾವಾಗ್ಲೂ ಇರುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಾನೇ ಯಾವಾಗ್ಲೂ ಹೋಗ್ತಿರ್ತೀನಿ, ವಾರಕ್ಕೊಂದ್ಸರಿ ಅಥವಾ ಅಟ್ಲೀಸ್ಟ್ ಒಂದ್ 2 ವಾರಕ್ಕೊಂದ್ಸರಿ ಅದನ್ನು ಹೋಗಿರ್ತೀನಿ ನಾನೇ ತಿನ್ನೋದಕ್ಕೆ. ಸೊ ಈಗ ಅದಕ್ಕೆ ನಾನು ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಹಾಲು ಹಾಕೊಂತೀನಿ ಇವಾಗ. ನೋಡಿ ಹಾಲು ಕಾಯಿಸಿಟ್ಟಿರೋದು, ಇದಕ್ಕೆ ಹಾಲು ಹಾಕೊಂತೀನಿ. ಜಾಸ್ತಿನೇ ಹಾಕೊಂತೀನಿ, ನನಗೆ ತಾನೆ ಅಲ್ವಾ, ಚೆನ್ನಾಗಿ ಬರಲಿ. ಸೊ ಮತ್ತೆ ಇದಕ್ಕೆ ಶುಗರ್ ಹಾಕೊಬೇಕು. ಒಂದು 2-3 ಸ್ಪೂನ್ ಹಾಕೊಂತೀನಿ. 2 ಸ್ಪೂನ್ ಹಾಕೊಂತೀನಿ, ಬಿಕಾಸ್ ಹಣ್ಣಾಗ್ಲೇ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಸೊ 2 ಸ್ಪೂನ್ ಹಾಕೊಂತೀನಿ. ಇಷ್ಟು ಸಕ್ಕರೆ ಮಾತ್ರ ಎತ್ಕೊಂಡಿದ್ದೀನಿ. ಇದು 1.5 ಸ್ಪೂನ್ ಅಷ್ಟಿದೆ ಅಷ್ಟೇ. ಇಷ್ಟನ್ನ ಹಾಕೊಂತಾ ಇದ್ದೀನಿ, ಸಾಕು. ಇದಿಷ್ಟಿದೆ, ಇಷ್ಟನ್ನ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ. ಇದು ರಬ್ಬರ್ ಇಲ್ಲಿದೆ. ಇದ್ರದೇ ಅಲ್ಲ, ನಿಮಿಷ ಗೈಸ್. ಹಾ ಇಲ್ಲಿದೆ, ಇಳಿಸಿ. ಈಗ ಇದನ್ನ ರುಬ್ಕೊಂಡ್ಬಿಡೋದು. ಸ್ವಿಚ್ ಹಾಕಿ ಇದನ್ನ ಇಟ್ಟು ಹೀಗೆ ಆಗ್ಲೇ ಸಿಕ್ಕಾಬಿಟ್ಟು ಇದಾಗ್ಬಿಟ್ಟಿದೆ. ಇನ್ನೊಂಚೂರು ಹಾಲು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಗಟ್ಟಿ ಆಯ್ತು ಅನಿಸ್ತಾ ಇದೆ ನನಗೆ, ಫುಲ್ಲೇ ಹಾಕೊಂಡ್ಬಿಟ್ಟೆ. ಅವ್ರ ತರ ಅಂದ್ರೆ ಪೋಲಾರ್ ಬಿಯರ್ ಕೊಡೋ ತರ ಟೇಸ್ಟ್ ಬರುತ್ತಾ ಬರಲ್ವಾ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ತಿದ್ದೀನಿ, ನಾನು ತಿನ್ನೋದು ತಾನೆ, ಟ್ರೈ ಮಾಡಿ ತಿನ್ನೋದ್ರಲ್ಲಿ ಏನಿದೆ ಅಲ್ವಾ. ಅಲ್ಲಿ ಹೋದ್ರೆ 350 ರೂಪಾಯಿ ಕೊಡ್ಬೇಕು, ಅದಕ್ಕೆ 350 ರೂಪಾಯಿ ಕೊಡ್ಬೇಕು. ಸೊ ಅದಕ್ಕೆ ಒಂದು ನಿಮಿಷ. ಸೊ ಈಗ ಕಂಪ್ಲೀಟ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನ ಹಣ್ಣನ್ನ. ಈಗ ಒಂದು ಗ್ಲಾಸ್ನ ತೊಳೆದು ಇಟ್ಕೊಂಡಿದ್ದೀನಿ. ಸೇಮ್ ಅದೇ ಸ್ಟೈಲಲ್ಲಿ ಮಾಡೋಕ್ಕಾಗಲಿ ಅಂದ್ರೂ ಸಿಮಿಲರ್ ಮಾಡ್ತೀನಿ, ಓಕೆನಾ. ಈಗ ಅವರೇ ಮಾಡೋ ತರ ಕೆಳಗಡೆ ಪಲ್ಪಿಂದ, ಮ್ಯಾಂಗೋ ಪಲ್ಪಿಂದ ಫಿಲ್ ಮಾಡ್ತಿದ್ದೀನಿ, ಓಕೆನಾ. ಸಾರಿ. ಈಗ ಮತ್ತೆ ಮ್ಯಾಂಗೋ ಜ್ಯೂಸ್ ನೋಡಿ. ಸೊಳ್ಳೆ ಹೆಂಗ್ ಕೂತ್ಕೋತಾ ಇದೆ. ಹೋಗ ಕಡೆ. ಎಷ್ಟು ಹಿಂಸೆ ಕೊಡ್ತಾ ಇದೆ ಅದೊಂದು. ಈಗ ಫಿಲಮ್ ನಲ್ಲಿ ಒಂದು ಹಣ ಕೊಡಲ್ವಾ, ಹಂಗ್ ಕೊಡ್ತಾ ಇದೆ. ಬಂದು ಸೈಡನ್ನ ಕೂತ್ಕೊಂಡು ಹಂಗೆ ಖುಷಿ ಇದೆ. ಸೊ ಮತ್ತೆ ಇದಾಕಿದೀನಿ, ಏನೋ ಜ್ಯೂಸ್ ಹಾಕಿದೀನಿ, ಮತ್ತೆ ಪಲ್ಪಿ ಮ್ಯಾಂಗೋ ಪಲ್ಪ್ ಆಡ್ ಮಾಡ್ತಿದ್ದೀನಿ. ಇನ್ನೊಂದು ಕಟ್ ಮಾಡ್ಕೋಬೇಕು ಅನ್ಸುತ್ತೆ ನಾನು. ಸೊ ಇವಾಗ ಮತ್ತೆ ಇಲ್ಲಿ ನೋಡಿ ಕೆಳಗಡೆ ಪಲ್ಪಿ
ಮ್ಯಾಂಗೋ ಪಲ್ಪ್ ಜ್ಯೂಸ್ ಮತ್ತೆ ಮೇಲ್ಗಡೆ ಮ್ಯಾಂಗೋ ಪಲ್ಪ್ ಹಾಕೊಂಡಿದ್ದೀನಿ. ನಂದಿನಿ ಅವ್ರದ್ದು ವೆನಿಲಾ ಐಸ್ ಕ್ರೀಮ್ ತಂದಿದ್ದೀನಿ, ಇದನ್ನ ಹಾಕ್ತೀನಿ. ಸೊಳ್ಳೆ ಕಚ್ಬಿಟ್ಟು ಕಡಿತಾ ಇದೆ ನನಗೆ. ಸ್ಕೂಪ್ ತರ ಬರ್ತಾ ಇಲ್ವಲ್ಲ. ಓಕೆ, ಸ್ವಲ್ಪ ಬಂತು. ವೆನಿಲಾ ಐಸ್ ಕ್ರೀಮ್, ಒಂಚೂರು ಹಾಕೊಂಡ್ಬಿಡ್ತೀನಿ, ಟೇಸ್ಟಿಯಾಗಿರಲಿ. ಸೊ ನೋಡಿ, ಪಲ್ಪಿ ಜ್ಯೂಸ್ ಮತ್ತೆ ಪಲ್ಪಿ ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್, ಅದ್ರ ಮೇಲೆ ಮತ್ತೆ ಜ್ಯೂಸ್. ವಾವ್, ಇವಾಗ ಮತ್ತೆ ಮೇಲ್ಗಡೆ ಪಲ್ಪಿ, ಮ್ಯಾಂಗೋ ಪಲ್ಪಿ ಬಿರೋಯ್ತು ಒಂದು ಪೀಸ್. ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತಾರೆ, ಏನು ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಎಲ್ಲ ಹಾಕಿ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಇಲ್ಲ ಇವಾಗ. ಸೊ ಮ್ಯಾಂಗೋನೇ ಡ್ರೈ ಫ್ರೂಟ್ಸ್ ಅನ್ಕೊಂಡು ಮೇಲ್ಗಡೆ ಜಾಸ್ತಿ ಹಾಕೋತಾ ಇದ್ದೀನಿ ಅಷ್ಟೇ. ಮ್ಯಾಂಗೋ ಮಸ್ತಾನಿ ರೆಡಿ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ವಿಡಿಯೋ ತಗೊಂತೀನಿ, ಹೆಂಗಿದೆ ಅಂತ ತೋರಿಸ್ತೀನಿ. ಇವಾಗ ಮಸ್ತಾನಿ ರೆಡಿ. ಎಷ್ಟು ಈಸಿಯಾಗಿ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕ್ಯೂಟ್ ಆಗಿದೆ. ಒಂದು ಫೋಟೋ. ಸೊ ಈಗ ಟೇಸ್ಟ್ ಮಾಡಿ ನೋಡೋದು, ಟೇಸ್ಟ್ ಮಾಡೋಣ ಈಗ. ಸೊ ರೆಡಿ ಮಾಡ್ಕೊಂಡಿದ್ದೀನಿ, ಪಕ್ಕ ಹೆಂಗಿರು ತಿನ್ಬೇಕು, ಚೆನ್ನಾಗೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೀರಿಯಸ್ಲಿ ಅದೇ ತರನೇ ಬಂದಿದೆ. ಡ್ರೈ ಫ್ರೂಟ್ಸ್ ಒಂದು ಮಿಸ್ ಆಗಿದೆ ಅಷ್ಟೇ. ಚೆನ್ನಾಗಿದೆ. ಬರೀ ಮ್ಯಾಂಗೋ ತಿನ್ನೋದಕ್ಕಿನ್ನ ಈ ರೀತಿ ಮ್ಯಾಂಗೋ ಮಸ್ತಾನಿ ಮಾಡ್ಕೊಂಡು ಎಲ್ಲರೂ ಟ್ರೈ ಮಾಡಿ ತಿನ್ನಿ, ಚೆನ್ನಾಗಿದೆ. ಓಕೆ ಗೈಸ್, ಅಷ್ಟೇ. ನೀವು ಕೂಡ ಮನೆಯಲ್ಲಿ ಮ್ಯಾಂಗೋ ಇದ್ರೆ ಮಿಸ್ ಮಾಡಿದ್ರೆ ಇದನ್ನ ಟ್ರೈ ಮಾಡಿ. ನನಗಂತೂ ಚೆನ್ನಾಗಿದೆ ಕೂಡ ಟೇಸ್ಟ್. ಸೊ ಅಷ್ಟೇ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಿಂದಿರೋ ಕಂಪ್ಯೂಟರ್ ಮಾತಾಡೋಕ್ಕೆ ಆಗ್ತಾಯಿಲ್ಲ, ತಿಂತಾನೆ ಇರಬೇಕು ಅನಿಸ್ತಾ ಇದೆ. ಎಸ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್.